ರಾಷ್ಟ್ರೀಯ ಹಬ್ಬ ನಾವೆಲ್ಲ ಬಹಳ ಸಂಭ್ರಮದಲ್ಲಿ ಆಚರಣೆ ಮಾಡುವಂತಹ ಹಬ್ಬ. ನಮ್ಮ ಶಾಲೆಯಲ್ಲಿ ಈಗಾಗಲೇ ಮಾತನ್ನು ನಿಲ್ಲಿಸಬೇಕು, ದಯವಿಟ್ಟು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ, ಮಾತನ್ನು ನಿಲ್ಲಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಪ್ಪತ್ತ 9ನೇ ಈ ಸ್ವಾತಂತ್ರ್ಯ ದಿನಾಚರಣೆಯ ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿದೆ. ಈಗ ನಾವೆಲ್ಲ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿದ್ದೇವೆ. ಇವತ್ತಿನ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಶ್ರೀ ರಾಮಮಂಜೇಶ್ವರ ವಿದ್ಯಾವರ್ಧಕ ಸಭಾದ ಕಾರ್ಯದರ್ಶಿಗಳಾದ ಶ್ರೀಯುತ ರಾಧಾಕೃಷ್ಣ KS ಅವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡಿರುವಂತಹ ಶ್ರೀಯುತ ಗಣೇಶ್ ಬಿದಿರಾಡಿ ನಿವೃತ್ತ ಹವಾಲ್ದಾರರು, ನಮ್ಮ ಮಿಲಿಟರಿಯಲ್ಲಿದ್ದವರು, ಅವರನ್ನು ವಿಶೇಷವಾಗಿ ನಾವು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಮಾತೂರು, ಇವರನ್ನ ಮುಖ್ಯ ಗುರುಗಳು ಮತ್ತು ಪ್ರಾಂಶುಪಾಲರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿದ ದಿನ ಶುಕ್ರವಾರ. ಇವತ್ತು ಶುಭ ಶುಕ್ರವಾರ, ಅದೇ ವಿಶೇಷತೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕಿದ್ದಾರೆ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿನಿಯಾದ ಸಿಂಚನ ದೇವಾಡಿಗವರು. ಒಂದು ಚಿಕ್ಕ ಪ್ರಯತ್ನ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಯಾಚಿಸ್ತಾ ಕುಮಾರಿ ಸಿಂಚನ ವೇದಿಕೆ. ಎಲ್ಲರಿಗೂ ನಮಸ್ಕಾರಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಉದಯಿಸಲಿ ಸ್ವಾತಂತ್ರ್ಯದ ಸೂರ್ಯ, ನೆನಪಿಸುತ್ತ ಸಂಗ್ರಾಮದ ಶೌರ್ಯ. ಭರತ ಭೂಮಿಯ ಉದ್ದಗಲಕ್ಕೂ ಹಾರಲಿ ತಿರಂಗ, ಮನೆ ಮನದಲ್ಲಿ ಪುಟಿದೇಳಲಿ ಹರಿಯಲಿ ತಿರಂಗ ಎಂಬ ಮಾತನ್ನು ಸ್ಮರಿಸುತ್ತಾ ಮುಂದೆ ವಂದೇ ಮಾತರವನ್ನು ಹಾಡಲಿದ್ದಾರೆ
ಆಗಮಿಸಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಸತೀಶ್ ಭಟ್ ಸರ್ ಇವರು. ನಮ್ಮ ಸಂಸ್ಥೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಕೆ.ಎಂ. ಇವರು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ಗೌರವದಿಂದ ಬರಮಾಡಿದ್ದಾರೆ. ದಯವಿಟ್ಟು ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. 78 ವರ್ಷ ಆಯಿತು. 79ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. 1947ರಿಂದ 2047ರವರೆಗೆ ಈ 100 ವರ್ಷಗಳನ್ನು ನಮ್ಮ ದೇಶ ಅಮೃತ ಕಾಲ ಅಂತ ಪರಿಗಣಿಸ್ತಾ ಇದೆ. ಈ ಅಮೃತ ಕಾಲದ ಸಾಧನೆಗಳು ಮೊದಲು ಎಲ್ಲೋ 100ರ ಕೆಳಗಿದ್ದಂತಹ ಸ್ಥಾನಗಳೆಲ್ಲ ಎಲ್ಲ ವಿಷಯದಲ್ಲಿ ನಾವು ಟಾಪ್ 10ರಲ್ಲಿ ಬಂದಾಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ನಾವು 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ವಜ್ರ ಎಕ್ಸ್ಪೋರ್ಟಿಗೆ ನಂಬರ್ 1ನಲ್ಲಿ ಬಂದಿದ್ದೇವೆ. ಉಡ್ಡಯನ ಬಾಹ್ಯಾಕಾಶ ವಿಭಾಗದಲ್ಲಿ 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ಹೀಗೆ ಸ್ಪೋರ್ಟ್ಸ್ ಆಗಲಿ, ಗೇಮ್ಸ್ ಆಗಲಿ, ವಿಜ್ಞಾನ ಆಗಲಿ, ಇನ್ನು ಚಿಪ್ ತಯಾರಿಸುವುದರಲ್ಲಿ ನಂಬರ್ 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರುವಂತಹ ಈ ಹಂತದಲ್ಲಿ ನಾವು ಪ್ರಗತಿಯ ಹಂತಕ್ಕೆ ಅಮೃತ ಕಾಲ ಅಂತ ಕರೀತೇವೆ. ಹಾಗೆ ಇವತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಿದ್ದೀರಿ. ಭಾರತದ ತಾಕತ್ತೇನು, ಸಾಮರ್ಥ್ಯ ಏನು ಅಂತ ನೀವು ಓದಿಸಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಈ ವರ್ಷದ ಸ್ವಾತಂತ್ರ್ಯೋತ್ಸವ ಆ ದೃಷ್ಟಿಯಲ್ಲಿ ತುಂಬ ವಿಶೇಷವಾದ್ದು. ಮತ್ತು ಇದು ಪ್ರತಿ ವರ್ಷ ಈ ಹಬ್ಬವನ್ನು ಹೆಚ್ಚು ಹೆಚ್ಚು ಸಂಭ್ರಮದಿಂದ ಆಚರಿಸುವಂಥ ಅಗತ್ಯತೆ ಇದೆ. ಯುವ ಪೀಳಿಗೆಗೆ ನಮ್ಮ ಸ್ವಾತಂತ್ರ್ಯ ಹೇಗಿತ್ತು, ಯಾಕೆ ಬಂತು, ಇನ್ನು ಮುಂದೆ ನಾವು ಹೇಗೆ ಸ್ವಾತಂತ್ರ್ಯವನ್ನು ಉಳಿಸಬೇಕು, ಯಾವ ರೀತಿ ಬೆಳೆಸಬೇಕು, ನಮ್ಮ ಯುವ ಜನಾಂಗಕ್ಕೆ ಅದರ ಪಾಠವನ್ನು ತಿಳಿಸಿಕೊಳ್ಳುವಂಥ ಒಂದು ಚಿಕ್ಕ ಪುಟ್ಟ ಸಣ್ಣ ಪ್ರಯತ್ನ ಇಲ್ಲಿ. ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ರಾಧಾಕೃಷ್ಣ ಕೆ.ಎಸ್. ಅವರು ವಹಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಅವರಿಗೆ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ರಾಷ್ಟ್ರ ಅಂತ ಹೇಳಿದರೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ. ಇವತ್ತು ನಮ್ಮ ಸಂಸ್ಥೆಯ ರಾಷ್ಟ್ರಧ್ವಜವನ್ನು ಎತ್ತರಕ್ಕೆ ಏರಿಸಿ ಹರಡಿಸುವಂಥ ಅವಕಾಶ ಶ್ರೀ ಗಣೇಶ್ ಇವರಿಗೆ ದೊರಕಿದೆ. ನಮಗೂ ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ರಾಷ್ಟ್ರ ರಕ್ಷಣೆಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವುದು ಸೈನಿಕರು. ಅತ್ಯಂತ ಹಂತದಲ್ಲಿ ಮೇಲಕ್ಕೇರಿದವರು ಅವರ ಜವಾಬ್ದಾರ ಹಂತದಕ್ಕೆ ತಲುಪಿ 20-25 ವರ್ಷಗಳ ಕಾಲ ರಾಷ್ಟ್ರ ಸೇವೆಯಲ್ಲಿ ನೇರವಾಗಿ ಭಾಗಿಯಾದರು. ಇವತ್ತು ಅಂಥ ಒಂದು ದೇಶಭಕ್ತನಿಂದ ಇವತ್ತು ರಾಷ್ಟ್ರಧ್ವಜ ಇವತ್ತು ಹರಡಿದೆ ಅಂತ ಹೇಳಿ ಅತ್ಯಂತ ಖುಷಿ, ಸಂಭ್ರಮ, ಖುಷಿ, ಹೆಮ್ಮೆ. ನೀವು ಬರುವಾಗಲೇ ಅವರಿಗೆ ವಿಶೇಷ ಚಪ್ಪಾಳೆ ತಟ್ಟಿದ್ರಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲ ರಾಷ್ಟ್ರಭಕ್ತಿ ಇದೆ ಅಂತ ಅರ್ಥ. ಗಣೇಶ್ ಕೆ ಇವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸರ್, ಅತ್ಯಂತ ಗೌರವಪೂರ್ವಕವಾಗಿ ಸಂತೋಷದ ನಮ್ಮ ಸಂಸ್ಥೆಯ ಯಾವುದೇ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಭಾಗವಹಿಸಲು ಆಡಳಿತ ಮಂಡಳಿಯ ಸದಸ್ಯರಾದಂಥ ಲಕ್ಷ್ಮೀನಾರಾಯಣ ಇವರು, ಅವರೊಂದು ಆಲ್ರೌಂಡರ್ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಭಾಗವಹಿಸುವುದು. ಸರ್, ನಿಮಗೂ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸಂಸ್ಥೆ ನಡೀಬೇಕು ಅಂತಾದರೆ ರಕ್ಷಕರು ತುಂಬ ಮುಖ್ಯ. ಆ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಉಮೇಶ್ ಕೆ.ಎಂ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾರೆ, ಪ್ರೋತ್ಸಾಹಿಸ್ತಾರೆ, ನಮ್ಮೊಟ್ಟಿಗೆ ನಿಲ್ತಾರೆ. ಹಾಗಾಗಿ ನಾವು ಬೇರೆ ಅಂತ ಭಾವಿಸೋದೇ ಇಲ್ಲ. ಯಾವತ್ತು ಉಮೇಶ್ ಕೆ.ಎಂ. ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್.
ಸದಸ್ಯರಿದ್ದಾರೆ, ಉಪನ್ಯಾಸಕರು, ಪ್ರಾಂಶುಪಾಲರು, ನಮ್ಮ ಶಿಕ್ಷಕ ವರ್ಗ ಮತ್ತು ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಸ್ವಾತಂತ್ರ್ಯ ಉತ್ಸವದ ಶುಭಾಶಯವನ್ನು ಕೊಡ್ತಾ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ರಾಧಾಕೃಷ್ಣ KS ಇವರಲ್ಲಿ ವಿನಂತಿ. ನಮ್ಮ ಸಂಸ್ಥೆಗೆ ಅತಿಥಿಗಳಾಗಿ ಆಗಮಿಸಿರುವ ಧ್ವಜಾರೋಹಣವನ್ನು ನೆರವೇರಿಸಿರುವ ಶ್ರೀ ಗಣೇಶ್ ಬಿದಿರಾಡಿ ಅವರ ಪರಿಚಯವನ್ನು ಮಾಡಬೇಕಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ರಾಧಾಕೃಷ್ಣ K ಇವರು ನಡೆಸಿಕೊಳ್ಳಬೇಕಾಗಿ ವಿನಂತಿ. 79ನೇ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಶ್ರೀಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ನಮ್ಮ 1947ರ ಮೊದಲು ಬಹಳಷ್ಟು ವರ್ಷಗಳಿಂದ ಬೇರೆ ಬೇರೆಯವರು ತುಂಬ ಶ್ರಮಪಟ್ಟು ತುಂಬ ಹೋರಾಡಿ ನಮಗೆ ನಮ್ಮ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ದೊರಕಿಸಿಕೊಡುವಾಗಲೆಲ್ಲ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಘೋಷಣೆಯನ್ನು ಕೂಗ್ತಾ ಇದ್ರು. ಆ ಘೋಷಣೆಯನ್ನು ನಾನು ಕೂಗ್ತೇನೆ, ನೀವು ಅದನ್ನು ಅನುಸರಿಸಬೇಕು ಮತ್ತು ಆ ಘೋಷಣೆ ಇಡೀ ವಿಶ್ವಕ್ಕೆ ಕೇಳಬೇಕು. ಅಷ್ಟು ಗಟ್ಟಿ ಸ್ವರದಲ್ಲಿ ಕೈ ಎತ್ತಿ ಘೋಷಣೆ ಮಾಡಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದು ಶಕ್ತಿ ಸಂಚಯನ ಆಯ್ತಲ್ವಾ? ಅದರ ಜೊತೆಗೆ ಇವತ್ತು ನಮ್ಮ ಈ ಸ್ವಾತಂತ್ರ್ಯದ ದಿನಾಚರಣೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರ ಧ್ವಜವನ್ನು ಆರೋಹಣ ಮಾಡಿದವರು ನಿವೃತ್ತ ಸೇನೆಯ ಅಧಿಕಾರಿಗಳಾಗಿರುವಂಥ ಶ್ರೀ ಗಣೇಶ್ ಪೈಚಾರ್. ಇವರು ಮೂಲತಃ ಸುಳ್ಯದ ಪೈಚಾರ್ನವರು. ದಿವಂಗತ ಕೃಷ್ಣನಾಯ್ಕ ಮತ್ತು ಗಿರಿಜಾ ದಂಪತಿಗಳ ಮಗ. ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಸುಳ್ಯದಲ್ಲೇ ಪಡ್ಕೊಂಡು 1987ರಲ್ಲಿ ಅವರು ಭಾರತೀಯ ಭೂಸೇನೆಗೆ ಆಯ್ಕೆಯಾದರು. ಸತತ 19 ವರ್ಷಗಳ ಕಾಲ ಅವರು ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತ ಜೀವನವನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ 19 ವರ್ಷಗಳಲ್ಲಿ 13.5 ವರ್ಷ ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿ ಇವರು ಮುಂಚೂಣಿಯಲ್ಲಿ ನಿಂತು ತನ್ನ ತಂಡವನ್ನು ಮುನ್ನಡೆಸಿದವರು ಮತ್ತು ಭಾರತಕ್ಕೆ ಜಯವನ್ನು ತಂದುಕೊಟ್ಟವರಲ್ಲಿ ಓರ್ವರು. ಆ ನಂತರ ಇವರು ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ವೃತ್ತಿಯನ್ನು ಮುಂದುವರಿಸಿ ಆ ನಂತರ ನಿವೃತ್ತಿಯಾಗಿ ಈಗ ನಮ್ಮದೇ ಗ್ರಾಮದ ಪಕ್ಕದ ಬಿದಿರಾಡಿ ಎಂಬಲ್ಲಿ ಒಂದು ದೊಡ್ಡ ಕೃಷಿ ಭೂಮಿಯನ್ನು ತಗೊಂಡು ಕೃಷಿಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಶ್ರೀಮತಿಯವರು ತುಳಸಿ ಅಂತ ಹೇಳಿ ಗಂಡಿಬಾಗಿಲು ಪ್ರಾಥಮಿಕ ಶಾಲೆಯಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇಬ್ಬರು ಹೆಣ್ಮಕ್ಳು ಇವರಿಗೆ, ಅಂಜಲಿ ಮತ್ತು ಅನುಜ್ಞಾ. ಅಂಜಲಿ M.Tech ಮಾಡ್ತಾ ಇದ್ದಾಳೆ, ಅನುಜ್ಞಾ B.Tech ಮಾಡ್ತಾ ಇದ್ದಾಳೆ. ಹಾಗೆ ಒಂದು ಸಂತೃಪ್ತ ಕುಟುಂಬ. ದೇಶ ಸೇವೆ ಮಾಡಿದ್ದಕ್ಕೆ ದೇವರು ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಸರ್. ಇವತ್ತು ಗಣೇಶ್ ಅವರು ನಮ್ಮನ್ನು ಎಲ್ಲ ಉದ್ದೇಶಿಸಿ ಒಂದು ಸ್ವಾತಂತ್ರ್ಯದ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಇವರನ್ನು ಪರಿಚಯಿಸಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ವಂದನೆಗಳು. ಭಾರತೀಯ ಭೂಸೇನೆಯ ನಿವೃತ್ತ ಹವಾಲ್ದಾರ್
ಆಗಿರುವಂತಹ ಶ್ರೀ ಗಣೇಶ್ ಬಿದಿರಾಡಿ ಇವರನ್ನು ಸನ್ಮಾನಿಸಬೇಕಾಗಿ ಸಭಾಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತೇನೆ. ಭಾರತೀಯ ಭೂಸೇನೆಯ ನಿವೃತ್ತ ಹವಾಲ್ದಾರ್ ಆಗಿರುವಂತಹ ಶ್ರೀ ಗಣೇಶ್ ಬಿದಿರಾಡಿ ನಮ್ಮನ್ನು ಉದ್ದೇಶಿಸಿ ಸಂದೇಶವನ್ನು ನೀಡಬೇಕಾಗಿ ವಿನಂತಿ. ನಮ್ಮ ಆರಾಧ್ಯ ದೈವವಾದ ರಾಮಕುಂಜೇಶ್ವರ ದೇವರ ಪಾದವನ್ನು ಸ್ಮರಿಸುತ್ತಾ ಅವರ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಅಧಿಕಾರ ವರ್ಗದವರು, ಪ್ರಾಂಶುಪಾಲರವರೇ ಹಾಗೂ ಶಿಕ್ಷಕ ವೃಂದದವರೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂಥ ಭವ್ಯ ಭಾರತದ ಕನಸಾಗಿರುವಂಥ ವಿದ್ಯಾರ್ಥಿಗಳೇ, ಇಂದು ನಾವು ರಾಷ್ಟ್ರ ಹಬ್ಬದಲ್ಲಿ ಸೇರಿದ್ದೇವೆ. ಅದು ಸ್ವಾತಂತ್ರ್ಯ ಗಳಿಸಿ ಇವತ್ತಿಗೆ 79ನೇ ವರ್ಷ. ಇನ್ನು ನಾವು ಕೆಲವೇ ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಅಂದರೆ ಇನ್ನು 21 ವರ್ಷಗಳು ಬಾಕಿ ಇದೆ. ನಾವೆಲ್ಲ ಸುಮಾರು ಇಲ್ಲಿ ವೇದಿಕೆಯಲ್ಲಿ ಕುಳಿತಿರುವವರು ಸಾಧಾರಣವಾಗಿ ನಾವು ಅಬೌಟ್ 80 ಇಯರ್ಸ್ ಹತ್ತಿರ ಬರುವಂಥವ್ರು ಆಗ್ತದೆ ಕಾಣ್ತೇವೆ. ಆದರೆ ಸವಾಲು ಅದಲ್ಲ, ನಮಗೆ ಜಾತಲ್ಲ. ಸವಾಲು ಭಾರತವನ್ನು ಮುನ್ನಡೆಸಿ. ಈಗ ಸಾಧಾರಣವಾಗಿ ಮಕ್ಕಳು ಇಲ್ಲಿರೋ ನೆರೆದಿರುವ ಮಕ್ಕಳಲ್ಲಿ PUCಗೆ ಸೇರಿದಂಥ ಮಕ್ಕಳು ಸುಮಾರು 18 ವರ್ಷ ಪ್ರಾಯದ ಹತ್ತಿರ ಬಂದಿದೆ. ನಿಮ್ಮ ಪ್ರಾಯ ಸುಮಾರು 40 ವರ್ಷ ಆಗುವಾಗ ಈ ಭಾರತವನ್ನು ನೀವು ಹೇಗೆ ಕಾಣ್ತೀರಿ ಅನ್ನೋದು ಮುಖ್ಯ. ಪ್ರಗತಿಶೀಲ ಭಾರತ. ಈಗ ನಮ್ಮ ದೇಶವು ಪ್ರಗತಿಪರವಾಗಿದೆ, ಮುಂದೆ ಪ್ರಗತಿಶೀಲವಾಗಿ ಇರ್ತದೆ. ಆಗ್ಬೇಕಂತೇಳಿ ನಮ್ಮ ಒಂದು ಕನಸು. ಆ ಕನಸಿನಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದು. ನೀವು ಈ ಕಲಿತಿರುವಂತಹ ವಿದ್ಯೆ ಇದೆಯಲ್ಲ, ಅದು ನೀವು ಬಳಸುವ ಮೇಲೆ ಹೇಗೆ ರಾಷ್ಟ್ರ ಸೇವೆಯಲ್ಲಿ ಅಥವಾ ರಾಷ್ಟ್ರ ಕಟ್ಟುವ ಸೇವೆಯಲ್ಲಿ ಹೇಗೆ ಅದನ್ನು ತೊಡಗಿಸಿಕೊಳ್ಳುತ್ತೇವೆ ಅಂತೇಳಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ, ನಿಮ್ಮ ಹೆತ್ತವರ ಮೇಲೆ ಡಿಪೆಂಡ್ ಆಗಿರ್ತದೆ. ದೇಶ ಕಾಯುವ ಕೆಲಸವನ್ನು ಅಲ್ಲಿ ಬಾರ್ಡರ್ ಸೈನಿಕರು ಸದಾ ಮಾಡ್ತಿದ್ದಾರೆ, ನಿಮ್ಮನ್ನು ಕಾಯ್ತಾ ಇರ್ತಾರೆ. ಆದರೆ ನಿಮ್ಮಿಂದ ದೊಡ್ಡ ಒಂದು ಕೆಲಸ ಆಗಬೇಕಿದ್ರೆ ದೇಶ ಕಟ್ಟುವ ಕೆಲಸ.
ದೇಶ ಕಾಯುವ ಕೆಲಸ ಹೇಗೆ ಕಷ್ಟಕರವಾದ ಕೆಲಸವೋ ಹಾಗೆ ದೇಶ ಕಟ್ಟುವ ಕೆಲಸವು ತುಂಬ ಕಷ್ಟವಾದ ಕೆಲಸ ಮತ್ತು ಬಹುದೂರ ಅದಕ್ಕೆ ಸಾಕಬೇಕು ನಾವು. ಅದನ್ನು ನಾವು ಹೇಗೆ ಮಾಡುವುದು ಅಂತ ಹೇಳಿದ್ರೆ ಬೇಸಿಕ್ ಅಲ್ಲಿ ಅದನ್ನು ನಾವು ಸೃಷ್ಟಿ ಮಾಡಬೇಕು. ನಾವು ಬೇಸಿಕ್ ಆಗಿ ಮೊದಲ ಹಂತದಲ್ಲಿ ನಾವು ಅದಕ್ಕೆ ಹೊಂದಿಕೊಳ್ಬೇಕು. ರಾಷ್ಟ್ರ ನಿರ್ಮಾಣದ ಬಗ್ಗೆ ನಮಗೆ ಅರಿವಿರಬೇಕು. ಮಕ್ಕಳಿಗೆ ಹೆತ್ತವರಿಂದ ಅದು ಬಳುವಳಿಯಾಗಿ ಬರುತ್ತದೆ. ಹೆತ್ತವರು ಅದಕ್ಕೆ ಪ್ರೇರಣೆಯಾಗಿರಬೇಕು. ಜೊತೆಗೆ ಶಿಕ್ಷಣ ಕೂಡ ಅದಕ್ಕೆ ಪೂರಕವಾಗಿರಬೇಕು. ನಾನು ಸಣ್ಣದಿರುವಾಗಲೇ ರಾಮಕುಂಜದ ಬಗ್ಗೆ ತುಂಬಾ ಕೇಳಿದ್ದೆ. ನಾನು ಸಂಘದ ಹಿನ್ನೆಲೆಯಿಂದ ಬಂದವರು. ರಾಮಕುಂಜ ಇದ್ರೆ ಯಾವಾಗಲೇ ನನಗೆ ಮೈ ನಡುವೆಳಿಸ್ತಿತ್ತು. ಏನೋ ಒಂದು ಅನುಗ್ರಹ, ದೇವರ ಅನುಗ್ರಹ ಅಥವಾ ಪೇಜಾವರ ಶ್ರೀಗಳ ಅನುಗ್ರಹ ಅಂತ ಕಾಣ್ತದೆ ನನಗೆ. ನಾನು ಇದೇ ಊರಿಗೆ ಕೊನೆಗೆ ಬಂದಿದ್ದೇನೆ. ನಿಮ್ಮ ಜೊತೆ ಇವತ್ತು ಮಾತಾಡಿದ್ದೇನೆ. ನಾನು ಹೆಚ್ಚಾಗಿ ನಮ್ಮ ಬಗ್ಗೆ ನಾನು ಮಾತಾಡೋದು, ಮಕ್ಕಳ ಬಗ್ಗೆ ನಾನು ಮಾತಾಡುವುದು. ಮಕ್ಕಳಿಗೆ ಈಗ ನೀವು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢ ಶಿಕ್ಷಣದಲ್ಲಿ ನೀವಿದ್ದೀರಿ. ಮುಂದೆ ವೃತ್ತಿಪರ ಶಿಕ್ಷಣವನ್ನು ನೀವು ಮುಗಿಸಬೇಕಾಗ್ತದೆ. ವೃತ್ತಿಪರ ಶಿಕ್ಷಣವನ್ನು ಮುಗಿಸಿದ ಮೇಲೆ ನೀವು ವೃತ್ತಿಪರರಾಗಿ ಹೋಗ್ತೀರಿ, ಕವಲಾಗಿ ಹೋಗ್ತೀರಿ. ಜೀವನದಲ್ಲಿ ಬದುಕನ್ನು ಸಾಗಿಸುವುದಕ್ಕೋಸ್ಕರ ಉದ್ಯೋಗವನ್ನು ಮಾಡ್ತೀರಿ, ಉದ್ಯಮೆಯನ್ನು ಮಾಡ್ತೀರಿ. ಇದು ಎರಡು ಕವಲು, ಉದ್ಯೋಗ ಮತ್ತು ಉದ್ಯಮ. ನಿಮ್ಮ ಜೀವನದಲ್ಲಿ ಮುಂದೆ ಇದು ಬರ್ತದೆ. ಯಾರು ಉದ್ಯೋಗವನ್ನು ಮಾಡ್ತೀರಿ ಅವರು ಅವರಾಗಿ ಉಳಿತಾರೆ, ಅಂದ್ರೆ ಅವರ ಬದುಕನ್ನು ಅವರು ಸೃಷ್ಟಿಸ್ತಾರೆ. ಯಾರು ಉದ್ಯಮೆಯನ್ನು ಮಾಡ್ತಾರೆ 4 ಜನರ ಹೊಟ್ಟೆಯನ್ನು ತುಂಬಿಸ್ತಾರೆ. ಎಲ್ಲರಿಗೂ ಉದ್ಯಮವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಎಲ್ಲರಿಗೂ ಉದ್ಯೋಗವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ಸೃಷ್ಟಿ ನಿಯಮವೇ. ಏಕೆಂದರೆ ನಡಿಬೇಕು, ಜೀವನ ಸಮಾಜ ನಡಿಬೇಕು. ಆದರೆ ಅದನ್ನು ಎರಡು ಕೈಯಲ್ಲಿ ಬಾಚಿಕೊಳ್ಬಹುದು. ನಿಮಗೆ ಉದ್ಯಮೆಯನ್ನು ಮಾಡಬಹುದು, ಉದ್ಯೋಗವನ್ನು ಕೂಡ ಮಾಡಬಹುದು. ಇನ್ನೊಂದು ಇದೆ, ಕೃಷಿ. ಮಕ್ಕಳಿಗೆ ಕೃಷಿ ಅಂತ ಸ್ವಲ್ಪ ದೂರ ಅಂತ ಕಾಣುತ್ತೆ. ಆದರೆ ಇಲ್ಲಿ ರಾಮಕುಂಜದಲ್ಲಿ ನಾನು ನೋಡಿದಷ್ಟು ಇದರಲ್ಲಿ ಎಲ್ಲ ಮಕ್ಕಳು ಕೂಡ ಕೃಷಿಯಲ್ಲಿ ತೊಡಗಿ ಬಂದಿದ್ದಾರೆ. ಬೆಳಿಗ್ಗೆ ಎದ್ದು ಹಾಲನ್ನು ತಗೊಂಡು ಹೋಗ್ತಾರೆ. ಅದು ಒಂದು ಕೃಷಿಯ ಒಂದು ಭಾಗವೇ. ಮತ್ತೊಂದು ಈ ಸಂಸ್ಥೆಯ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೇನೆ. ನಮ್ಮ ಪೇಜಾವರ ಶ್ರೀಗಳು ಇವತ್ತು ನಮ್ಮೊಂದಿಗಿಲ್ಲ. ಅವರ ದೂರದೃಷ್ಟಿ ಎಷ್ಟಿದ್ದರೆ ಇವತ್ತಿನ ಮಕ್ಕಳಿಗೆ ಒಂದು ಪ್ರೇರಣೆಯಾಗಿದೆ. ಸಮಾಜದಲ್ಲಿ ಏನಾದರೂ ಮಾಡಬೇಕಿದ್ದರೆ ಅವಾಗಲೇ ಅವರು ಯೋಚಿಸಿದ್ರು. ಆವಾಗ ಆ ಕಾಲಘಟ್ಟದಲ್ಲಿ ಏನೂ ಇರಲಿಲ್ಲ, ಯಾವ ಮಾಧ್ಯಮಗಳು ಇರಲಿಲ್ಲ. ಆದರೂ ಅವರು ತಮಗಾಗಿ ಇಷ್ಟು ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲವೇ ಸಂಸ್ಥೆಗಳಲ್ಲಿ ಇದು ಒಂದು ಪ್ರಖ್ಯಾತವಾದ ಒಂದು ವಿದ್ಯಾಸಂಸ್ಥೆ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಹೆಚ್ಚು ಮಾತನಾಡುವುದಿಲ್ಲ. ಮಾತನಾಡಲಿಕ್ಕೆ ನಿಮ್ಮನ್ನು ಉದ್ದೇಶಿಸಿ ನಮ್ಮ ದಾಮೋದರ್ ಶ್ರಮ ಅವರು ಬರ್ತಿದ್ದಾರೆ. ಅವರು ತುಂಬ ದೊಡ್ಡ ವಾಗ್ಮಿ ಕೂಡ. ನಾನು ಇಷ್ಟೇ ಹೇಳುವುದು, ಮಕ್ಕಳಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ನಿಮ್ಮ ಕೈಯನ್ನು ಜೋಡಿಸಿಕೊಳ್ಳಿ. ಸೇವೆ ಮತ್ತು ಸರ್ವಿಸ್. ಸೇವೆ ಅಂತ ಹೇಳಿದ್ರೆ ಅದು ಹೃದಯದಿಂದ ಬರುವುದು. ಅದಕ್ಕೆ ಹಿನ್ನೆಲೆ ಇದೆ. ಸೇವೆ ಮಾಡುವ ಮನೋಭಾವನ ಹೃದಯದಲ್ಲಿ ಇರಬೇಕು. ನೀವು ಯಾವುದೇ ಇದರಲ್ಲಿ ಒಬ್ಬ ಸೈನಿಕನಾಗಿ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು ಏನಿಲ್ಲ. ಸೇವೆ ಮಾಡಲಿಕ್ಕೆ ಅನೇಕ ದಾರಿಗಳಿವೆ. ತಾನು ಮಾಡುವಂತಹ ಯಾವುದೇ ಕೆಲಸದಲ್ಲಿ ನಿಷ್ಕಲ್ಮಶವಾಗಿ ನೀವು ಸೇವೆಯನ್ನು ಮಾಡಬಹುದು. ನೀವು ಒಂದು ಅಧಿಕಾರಿಯಾಗಿದ್ದರೆ IPS, IAS ಅಥವಾ ಯಾವುದೇ ಒಂದು ನೀವು ಜಾಬಲ್ಲಿ ಇರ್ತೀರಿ, ಅಲ್ಲಿ ಸಕಾರಾತ್ಮಕವಾಗಿ ನೀವು ಸೇವೆ ಮಾಡಿ, ಎಲ್ಲರೊಂದಿಗೆ ಒಂದಾಗಿ. ಹಣದ ಹಿಂದೆ ಹೋಗಬೇಡಿ, ಗುಣದ ಹಿಂದೆ ಹೋಗಿ ಗುಣವಂತರಾಗಿ ಬದುಕಿ. ಹಣ ನಿಮಗೆ ಹೆಸರನ್ನು, ನಿಮಗೆ ಗುಣ ಒಂದು ಹೆಸರನ್ನು ತರುತ್ತದೆ,
ಆ ಹೆಸರು ನಿಮಗೆ ಹಣವನ್ನು ತರಿಸ್ತದೆ. ಮೊದಲು ನೀವು ಗುಣವಂತರಾಗಿ ಮಕ್ಕಳೇ, ಹಣದ ಹಿಂದೆ ಹೋಗಿ, ಆದರೆ ಗುಣದ ಹಿಂದೆ ಹೋಗಿ ಆ ಹಣವು ನಿಮ್ಮ ಹಿಂದೆ ಬರ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಸೈನ್ಯದ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಚ್ಛೆ ಪಡಿಸ್ತೇನೆ. 1987ರಲ್ಲಿ ನಾನು ಆರ್ಮಿ ಜಾಯ್ನ್ ಆಗಿದ್ದೆ. ಆವಾಗ ನಾವು ಕೇವಲ ಸ್ಯಾಲರಿಗೋಸ್ಕರ ಆರ್ಮಿ ಜಾಯ್ನ್ ಆಗ್ತಲ್ಲ, ಅಲ್ಲಿ ಆ ಯೂನಿಫಾರ್ಮ್ ಅನ್ನು ನೋಡುವಾಗ ನಮಗೆ ಅನಿಸ್ತಿತ್ತು ನಾವು ಒಂದು ದಿನ ಆ ಯೂನಿಫಾರ್ಮ್ ಆಗಿದ್ರೆ ಹೇಗೆ ಇದೆ. ಆ ಯೂನಿಫಾರ್ಮ್ಗೆ ಅಷ್ಟೊಂದು ಆಕರ್ಷಣೆ ಇತ್ತು. ಈಗ ನೀವು ಯೂನಿಫಾರ್ಮ್ ಹಾಕಿದ್ದೀರಲ್ಲ, ಇದೊಂದು ಡಿಸಿಪ್ಲೈನ್, ಇದು ನಮ್ಮನ್ನು ಒಂದು ರಕ್ಷಾ ಕವಚವನ್ನಾಗಿ ಮಾಡ್ತೀವಿ ಈ ಯೂನಿಫಾರ್ಮ್. ಹಾಗೆ ಆರ್ಮಿಯ ಆ ಒಂದು ಯೂನಿಫಾರ್ಮ್ ಅನ್ನು ನೋಡುವಾಗ ಮೈನಲ್ಲಿ ಹೇಳ್ತಿತ್ತು, ನಾನು ಒಂದು ದಿನ ಅದೇ ರೀತಿ ಹೋದ್ರೆ ಹೇಗಿರ್ತೀನಿ. ಅವಾಗಲೇ ಸಣ್ಣನಿಂದಲೇ ಕನಸುಕೊಂಡಿದ್ದೆ. ಯಾಕಂದ್ರೆ ನನ್ನ ಹಿನ್ನೆಲೆ ಕೂಡ ಸ್ವಲ್ಪ ಹಿನ್ನೆಲೆ, ನಮ್ಮ ಪೂರ್ವಜರು ಕೂಡ ಸ್ವಲ್ಪ ಆರ್ಮಿಯವರೇ ಆಗಿದ್ದರು. ಹಾಗಾಗಿ ಅದು ನನಗೆ ಪ್ರೇರಣೆ ಆಯಿತು. ನಾನು ಆಗ ಹೇಳಿದ ಹಾಗೆ ಸೈನ್ಯದಲ್ಲಿ ಕಾಯುವ ಕೆಲಸವನ್ನು ಸೈನಿಕರು ಮಾಡ್ತಾರೆ ಸದಾ, ಆದರೆ ದೇಶ ಕಟ್ಟುವ ಸೇವೆಯನ್ನು ನೀವು ಮಾಡಬೇಕು ಮಕ್ಕಳೇ, ಅದರಲ್ಲಿ ಕೈ ಜೋಡಿಸಬೇಕು. ಸೈನ್ಯ ಅಂದ ಮೇಲೆ ಅಲ್ಲಿ ದೊಡ್ಡದಾಗಿ 3 ವಿಭಾಗಗಳಿವೆ: ಸೇನೆ, ಭೂಸೇನೆ, ವಾಯುಸೇನೆ ಮತ್ತು ನೇವಿಗಿರಿ, ಜಲಸೇನೆ. 3 ಸೇನೆಗಳಿವೆ. ಇಲ್ಲಿ ಆಫೀಸರ್ಸ್ ಮತ್ತು ಸೋಲ್ಜರ್ಸ್ 2 ವಿಭಾಗಗಳಿವೆ. ಸೋಲ್ಜರ್ಸ್ PUC ಅಥವಾ ಹೆಚ್ಚು ಎಜುಕೇಶನ್ ಮಾಡಿ ಕೂಡ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಆಫೀಸರ್ಸ್ ಇದೆ, ಇದರಲ್ಲಿ ಆಫೀಸರ್ ಪೋಸ್ಟ್ ಲಿಮಿಟೆಡ್ ಇರುತ್ತದೆ. NDA ಮಾಡಿ ಹೋಗ್ಬೋದು ನೀವು. PUC ಆಗಿ NDA ಜಾಯ್ನ್ ಆಗಬೇಕು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಜಾಯ್ನ್ ಆಗಬೇಕು. ಸೋಲ್ಜರ್ ಆಗಬೇಕಾದ್ರೆ ನಿಮಗೆ ಈಗ ಅಗ್ನಿವೀರ್ ಇದೆ, ಅಗ್ನಿವೀರ್ ಮುಖಾಂತರ ಕೂಡ ಜಾಯ್ನ್ ಆಗ್ಬೋದು. ತುಂಬಾ ಒಳ್ಳೆಯ ಅಪರ್ಚುನಿಟಿ ಅಗ್ನಿವೀರ್. ಕೆಲವರಲ್ಲಿ ಸಂದೇಹ ಇದೆ, ಅಗ್ನಿವೀರ್ ಅಂತ ಹೇಳಿದರೆ ಅದು ಕೇವಲ 5 ವರ್ಷ ಮಾಡಿ ಮುಂದೆ ನಾವು ಏನಾಗಬೇಕು ಅಂತೀವಿ. ನೀವು ಆಲೋಚನೆ ಮಾಡಿ ಮಕ್ಕಳೇ, 5 ವರ್ಷ ಒಂದು ಹುಡುಗ ಸೋಲ್ಜರ್ ಆಗಿರ್ತಾನೆ, ಅವನ ಮುಂದಿನ ಜೀವನ ಹೇಗಿರ್ಬೋದು ಅಂತೇಳಿ. ಎಲ್ಲ ಆಪರ್ಚುನಿಟಿಗಳು ಅವನಲ್ಲಿ ಇರ್ತದೆ. ಆ ಒಬ್ಬ ಸೋಲ್ಜರಲ್ಲಿ ಅವನು ಮುಂದಿನ ಅವನು ಅಲ್ಲಿ ಇರುವಾಗಲೇ ವಿದ್ಯಾಭ್ಯಾಸವನ್ನು ಕೂಡ ಮಾಡಬಹುದು, ಅಥವಾ ಮುಂದೆ ಅವನಿಗೆ ಅಪರ್ಚುನಿಟಿ ಇದೆ. ಎಲ್ಲ ಜಾಬ್ಗಳಲ್ಲಿ ಕೂಡ ಅವನಿಗೆ ಮೊದಲ ಅಪರ್ಚುನಿಟಿ ಕೊಡ್ತಾರೆ, ಗವರ್ಮೆಂಟ್ ಕೂಡ ಅಪರ್ಚುನಿಟಿ ಕೊಡ್ತದೆ. ಇನ್ನೊಂದು ವಿಶೇಷತೆ ಏನೆಂದರೆ ಅಗ್ನಿವೀರದು ಭಾರತದ ಎಲ್ಲ ಪ್ರಜೆಗಳನ್ನು ಸೋಲ್ಜರ್ ಆಗಿ ಮಾಡಬೇಕಂತೇಳಿ, ಎಲ್ಲ ಪ್ರಜೆಗಳಿಗೆ ಸೋಲ್ಜರ್ ಆಗಬೇಕಂತೇಳಿ ಒಂದು ಅಪರ್ಚುನಿಟಿ ಇದೆ. ಹಾಗಾಗಿ ಈ ಒಂದು ಅಪರ್ಚುನಿಟಿಯನ್ನು ನೀವು ಮಿಸ್ ಮಾಡಿಕೊಡ್ಬೇಕು. ನಾನು ನಿಮಗೆ ಬಲವಂತವಾಗಿ ಹೇಳುವುದಿಲ್ಲ, ಅದು ನಿಮ್ಮ ಚಾಯ್ಸ್. ಯಾಕಂದರೆ ನಾನು ಹೇಳಲೇಬೇಕು ಈ ವಿಷಯವನ್ನು. ಯಾಕಂತೇಳಿದರೆ ನಾವು ಈ ಕಾಲಘಟ್ಟದಲ್ಲಿ ಇದ್ದೇವೆ. ಹೇಳಿದರೆ ನಾವು ಈಗ ಸುಮಾರು 60 ವರ್ಷ ಪ್ರಾಯದವರು. ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಇದನ್ನು ಹಸ್ತಕ್ಷೇಪ ಮಾಡಬೇಕು, ಬದಲಾವಣೆ ಮಾಡಬೇಕು. ನೀವು ಟೇಕ್ ಓವರ್ ಮಾಡಬೇಕು, ಹೌದಲ್ವ ಮಕ್ಕಳೇ? ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ವಿಭಾಗದಲ್ಲಿ ನೀವು ಟೇಕ್ ಓವರ್ ಮಾಡಲಿಕ್ಕಿರ್ಬೋದು. ಹಾಗಿರುವಾಗ ಇವತ್ತೇ ನೀವು ಟೊಕ್ಕ ಕಟ್ಟಿ ಕೂತ್ಕೊಳ್ಬೇಕು, ನಿಲ್ಲಬೇಕು. ನಾನು ಹೇಳುವ ಮಾತನ್ನು ನೀವು ಕೇಳಿಕೊಳ್ಳಿ. ಬರುವ ಭಾರತ ನಾವು ಶತಮಾನೋತ್ಸವವನ್ನು ಆಚರಿಸುವಾಗ ನೀವು ಯುವಕರು ಸುಮಾರು 40 ವರ್ಷ ಪ್ರಾಯದವರಾಗಿರುತ್ತಾರೆ. ಆ ಭವ್ಯ ಭಾರತ ನಿಮ್ಮ ಎದುರಿಗಿದೆ. ಹಾಗಾಗಿ ನೀವು ಅದನ್ನು ಟೇಕ್ ಓವರ್ ಮಾಡಲೇಬೇಕು. ನಿಮ್ಮಿಂದಲೇ ಅದು ನಡೆಯಬೇಕು. ನೀವು ಕನಸು ಕಾಣಬೇಕು, ಭವ್ಯವಾದ ಕನಸನ್ನು ಕಾಣಬೇಕು. ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸಿಕೊಳ್ಳಿ. ಈ ಕಾರ್ಯಕ್ರಮಕ್ಕೆ
ನನ್ನನ್ನು ಕರೆದು ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಈ ಸಂಸ್ಥೆಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಅವಕಾಶಕ್ಕಾಗಿ ಹೃದಯದ ಧನ್ಯವಾದಗಳು ಸರ್. ತಮಗೆಲ್ಲರಿಗೂ ಶುಭವಾಗಲಿ. ಸರ್ ಹೇಳಿದಂತೆ ಒಂದು ಜಯಕಾರವನ್ನು ನಾವು ಹೇಳಬೇಕಾಗಿದೆ. ಈ ಜಯಕಾರ ಎಲ್ಲಿಗೆ ಮುಟ್ಟಬೇಕೆಂದರೆ ನಮ್ಮನ್ನು ಕಾಯುವ ಸೈನಿಕರಿಗೆ ಮುಟ್ಟಬೇಕು. ಎಲ್ಲರೂ ಒಮ್ಮೆ ನಿಂತ್ಕೊಳ್ಳಿ ಪ್ಲೀಸ್. बोलो भारत माता की, बोलो भारत माता की, बोलो भारत माता की. ಉತ್ತಮ ಸಂದೇಶ ಮತ್ತು ಮಾಹಿತಿಯನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು ಸರ್. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಜರುಗಿದ ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣೆಯ ಕಾರ್ಯಕ್ರಮ. ಮೊದಲಿಗೆ ಹೈಸ್ಕೂಲ್ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಯ ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಕುಮಾರಿ ಲೀನಾಂತರು. ಬಹುಮಾನವನ್ನು ಪಿಟಿಎ ಅಧ್ಯಕ್ಷರಾದಂತಹ ಶ್ರೀ ಉಮೇಶ್ ಕೆಎಂ ಇವರು ಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭೋದಯ. ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೋಡಿ, ಬಹುಮಾನ ವಿಜೇತ ಮಕ್ಕಳು ಕಡೆಗೆ ಬರಬೇಕಾಗಿದ್ದಂತೆ.
तेजस A.K. मिमिक्री प्रथम, धनुष 8th B मिमिक्री द्वितीय, हर्ष भट्ट 10th B चर्चा स्पर्धे प्रथम छद्मवेश तृतीय, SSBK 10th B चर्चा स्पर्धे द्वितीय छद्मवेश द्वितीय, विख्यात S 10th B चर्चा स्पर्धे तृतीय छद्मवेश प्रथम, भविष्य 8th B रंगोली द्वितीय, अपेक्षा S 10th B रंगोली तृतीय, नवमी 10th B कवನ वाचन प्रथम, चिरण्य 9th B कवನ वाचन द्वितीय, कृतिका 8th B कवನ वाचन तृतीय, अदिन्या 10th B आशुभाषण प्रथम, यश्विता 10th B आशुभाषण तृतीय, सर्वदा 8th B रसप्रश्ने प्रथम, भविष्य 9th C रसप्रश्ने तृतीय, ಗ್ರೀಷ್ಮ ಮತ್ತು ಬಳಗ ಜಾನಪದ ನೃತ್ಯ ಪ್ರಥಮ, ಪ್ರಜ್ಞಾ ಮತ್ತು ಬಳಗ ಜಾನಪದ ನೃತ್ಯ ದ್ವಿತೀಯ, ಚೈತನ್ಯ ಮತ್ತು ಬಳಗ ಜಾನಪದ ನೃತ್ಯ ತೃತೀಯ, ಧನ್ಯಚೇನ್ ಮತ್ತು ಬಳಗ ಕವ್ವಾಲಿ ಪ್ರಥಮ, ವೀಣಾ 10th B ರಸಪ್ರಶ್ನೆ ತೃತೀಯ. ಧನ್ಯವಾದಗಳು. ಇನ್ನು ಮುಂದೆ ಕಾಲೇಜು ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಕನ್ನಡ ಉಪನ್ಯಾಸಕಿ ಶ್ರೀಮತಿ ಪ್ರಮೀಳಾ ಇವರು. ಶ್ರೀಯುತ ಲಕ್ಷ್ಮೀನಾರಾಯಣ ಆದವರು ಇವರು ಬಹುಮಾನಗಳನ್ನು ನೀಡಬೇಕಾಗಿ ವಿನಂತಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರ ಪಟ್ಟಿ ಹೀಗಿದೆ. ಪ್ರಥಮ ವರ್ಷದ PUC ವಿದ್ಯಾರ್ಥಿಗಳು: ರಾಜೀವ P ಫಸ್ಟ್ SEBA ಆಶುಭಾಷಣ ಪ್ರಥಮ, ಕನ್ನಡ ಚರ್ಚಾ ಸ್ಪರ್ಧೆ ಪ್ರಥಮ, ರಸಪ್ರಶ್ನೆ ತೃತೀಯ. ಜೀವಿತಾ D ಫಸ್ಟ್ PCMB ಆಶುಭಾಷಣ ದ್ವಿತೀಯ. ಶ್ರೇಯಾ ಶೆಟ್ಟಿ ಫಸ್ಟ್ SCBA ಆಶುಭಾಷಣ ತೃತೀಯ, ಕನ್ನಡ ಚರ್ಚಾ ಸ್ಪರ್ಧೆ ದ್ವಿತೀಯ. ವರ್ಷಾ ಜಿ ಕನ್ನಡ ಪ್ರಬಂಧ ಪ್ರಥಮ. ದೇವಿಕಾ ಬಿ ಕನ್ನಡ ಪ್ರಬಂಧ ದ್ವಿತೀಯ. ಚರಿಷ್ಮಾ ಫಸ್ಟ್ SCBA ಕನ್ನಡ ಪ್ರಬಂಧ ತೃತೀಯ. ಸಾಕ್ಷರ್ ಫಸ್ಟ್ SCBA ಕನ್ನಡ ಚರ್ಚಾ ಸ್ಪರ್ಧೆ ತೃತೀಯ. ಶೀತಲ್ ಫಸ್ಟ್ SCBA ಇಂಗ್ಲಿಷ್ ಚರ್ಚಾ ಸ್ಪರ್ಧೆ ಪ್ರಥಮ, ಇಂಗ್ಲಿಷ್ ಪ್ರಬಂಧ ಪ್ರಥಮ. ವಿಘ್ನೇಶ್ ಫಸ್ಟ್ PCMC ಏಕಪಾತ್ರಾಭಿನಯ ಪ್ರಥಮ. ಪ್ರೇರಣಾ ಫಸ್ಟ್ PCMB ಏಕಪಾತ್ರಾಭಿನಯ ದ್ವಿತೀಯ. ಹೇಮಂತ್ ಫಸ್ಟ್ SCBA ವಿಜ್ಞಾನ ಮಾದರಿ ತಯಾರಿಕೆ ಪ್ರಥಮ, ರಸಪ್ರಶ್ನೆ ತೃತೀಯ. ಧನುಷ್ ಫಸ್ಟ್ PCMC ವಿಜ್ಞಾನ ಮಾದರಿ ತಯಾರಿಕೆ ದ್ವಿತೀಯ. ಫಾತಿಮಾ ಶಮಿನಾಸ್ ಫಸ್ಟ್ PCMB ಹಿಂದಿ ಪ್ರಬಂಧ ಪ್ರಥಮ. ರತ್ನಕುಮಾರಿ ಫಸ್ಟ್ PCMB ಹಿಂದಿ ಪ್ರಬಂಧ ದ್ವಿತೀಯ. ಫಾತಿಮಾ ಇಬ್ತಿಸಮ್ ಫಸ್ಟ್ PCMB ಹಿಂದಿ ಪ್ರಬಂಧ ತೃತೀಯ. ಶ್ರೇಯಾ ಫಸ್ಟ್ PCMC ಇಂಗ್ಲಿಷ್ ಪ್ರಬಂಧ ದ್ವಿತೀಯ, ಭಾವಗೀತೆ ಗಾಯನ ತೃತೀಯ, ಜನಪದ ಗೀತೆ ಪ್ರಥಮ. ರೇಷ್ಮಾ ಫಸ್ಟ್ PCMC ಇಂಗ್ಲಿಷ್ ಪ್ರಬಂಧ ತೃತೀಯ. ವೈಶಾಖ್ ಫಸ್ಟ್
PCMB ರಸಪ್ರಶ್ನೆ ಪ್ರಥಮ. ರಕ್ಷಿತ್ ಫಸ್ಟ್ PCMB ರಸಪ್ರಶ್ನೆ ಪ್ರಥಮ. ಸುಶಾಂತ್ ಫಸ್ಟ್ SCBA ರಸಪ್ರಶ್ನೆ ದ್ವಿತೀಯ. ಆದಿತ್ಯ ಫಸ್ಟ್ SCBA ರಸಪ್ರಶ್ನೆ ದ್ವಿತೀಯ. ಕೃಪಾಗೆ ಫಸ್ಟ್ PCMB ಸಂಸ್ಕೃತ ಪ್ರಬಂಧ ಪ್ರಥಮ.
ಬೇಗ ಮಕ್ಕಳು ಒಂದು ಲೈನ್ ಅಪ್ ಮಾಡಬೇಕು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ ಜೂನಿಯರ್ ಹುಡುಗರ ವಿಭಾಗ ಆಕಾಶ್ 600 ಮೀಟರ್ ತೃತೀಯ, ಅಕ್ಷಯ್ ಕುಮಾರ್ 400 ಮೀಟರ್ ತೃತೀಯ, ಅನುದೀಪ್ ಎತ್ತರ ಜಿಗಿತ ತೃತೀಯ, ಎಟಿ ಕುಶಲ್ ಕುಮಾರ್ 400 ಮೀಟರ್ ತೃತೀಯ, ಮೊಹಮ್ಮದ್ ರಿಷಾದ್ ಗುಂಡು ಎಸೆತ ತೃತೀಯ, ಚಕ್ರ ಎಸೆತ ತೃತೀಯ, ಕೆ ಕಿಶನ್ ಉದ್ದ ಜಿಗಿತ ದ್ವಿತೀಯ, ಎತ್ತರ ಜಿಗಿತ ತೃತೀಯ, ಶಮಿ ಉದ್ದ ಜಿಗಿತ ಪ್ರಥಮ 200 ಮೀಟರ್ ದ್ವಿತೀಯ, ಅಶ್ವಿನ್ 400 ಮೀಟರ್ ಪ್ರಥಮ 100 ಮೀಟರ್ ದ್ವಿತೀಯ, ದೀಕ್ಷನ್ 800 ಮೀಟರ್ ಪ್ರಥಮ, ಎತ್ತರ ಜಿಗಿತ ದ್ವಿತೀಯ, ವಿಶ್ವಾಸ್ ಗುಂಡು ಎಸೆತ ಪ್ರಥಮ, ಚಕ್ರ ಎಸೆತ ಪ್ರಥಮ, ಪ್ರೀತಮ್ ಗುಂಡು ಎಸೆತ ದ್ವಿತೀಯ, ಉದ್ದ ಜಿಗಿತ ತೃತೀಯ, 200 ಮೀಟರ್ ತೃತೀಯ, ಜವಿ 600 ಮೀಟರ್ ದ್ವಿತೀಯ, ಚಕ್ರ ಎಸೆತ ದ್ವಿತೀಯ, 100 ಮೀಟರ್ ತೃತೀಯ, ವಿವೇಕ್ 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, ಎತ್ತರ ಜಿಗಿತ ಪ್ರಥಮ, ಒಟ್ಟು 15 ಅಂಕಗಳನ್ನು ಪಡೆದು ಚಾಂಪಿಯನ್ ಆಗಿದ್ದಾರೆ. ಜೂನಿಯರ್ ಹುಡುಗಿಯರ ವಿಭಾಗ ಕೀರ್ತಿ ಕೆ 100 ಮೀಟರ್ ತೃತೀಯ, ಶ್ರಾವ್ಯ 600 ಮೀಟರ್ ತೃತೀಯ, ಫಾತಿಮತ್ ಸನಾ ಉದ್ದ ಜಿಗಿತ ತೃತೀಯ, ಪ್ರಜ್ಞಾ ಚಕ್ರ ಎಸೆತ ತೃತೀಯ, ಹೇಮಾನ್ಯ 400 ಮೀಟರ್ ದ್ವಿತೀಯ, ಕೆ ಭವಿಷ್ಯ 600 ಮೀಟರ್ ದ್ವಿತೀಯ, ಫಾತಿಮತ್ ರಿಫಾನಾ 400 ಮೀಟರ್ ಪ್ರಥಮ, ಮೌಲಿ 200 ಮೀಟರ್ ದ್ವಿತೀಯ, 600 ಮೀಟರ್ ತೃತೀಯ, ಭುವಿ ಎತ್ತರ ಜಿಗಿತ ತೃತೀಯ, ಗುಂಡು ಎಸೆತ ತೃತೀಯ, ಫಾತಿಮತ್ ಶಬಾನ ಗುಂಡು ಎಸೆತ ಪ್ರಥಮ, ಚಕ್ರ ಎಸೆತ ಪ್ರಥಮ, ಕವಿತಾ 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, ಶರಣ್ಯ 100 ಮೀಟರ್ ದ್ವಿತೀಯ, ಉದ್ದ ಜಿಗಿತ ದ್ವಿತೀಯ, 200 ಮೀಟರ್ ತೃತೀಯ, ಗ್ರೀಷ್ಮ ಗುಂಡು ಎಸೆತ ದ್ವಿತೀಯ, ಚಕ್ರ ಎಸೆತ ದ್ವಿತೀಯ, ಎತ್ತರ ಜಿಗಿತ ದ್ವಿತೀಯ, ಮೋಕ್ಷ 800 ಮೀಟರ್ ಪ್ರಥಮ, ಉದ್ದ ಜಿಗಿತ ಪ್ರಥಮ, ಎತ್ತರ ಜಿಗಿತ ಪ್ರಥಮ, ಒಟ್ಟು 15 ಅಂಕಗಳನ್ನು ಪಡೆದು ಚಾಂಪಿಯನ್ ಆಗಿದ್ದಾರೆ. ಸೀನಿಯರ್ ಹುಡುಗರ ವಿಭಾಗ ವೈಭವ್ 800 ಮೀಟರ್ ತೃತೀಯ, ಗಾಯಕ್ ಚೆಸ್ ತೃತೀಯ, ಸುಲೈಮಾನ್ ಹುಸೈನ್ 400 ಮೀಟರ್ ತೃತೀಯ, ಅಬ್ದುಲ್ ಮಾಜಿದ್ ಈಟಿ ಎಸೆತ ತೃತೀಯ, ಸರ್ಫುದ್ದೀನ್ ಚಕ್ರ ಎಸೆತ ದ್ವಿತೀಯ, ಗೀತನ್ ಎತ್ತರ ಜಿಗಿತ ದ್ವಿತೀಯ, ಹರ್ಷ ಭಟ್ ಚೆಸ್ ದ್ವಿತೀಯ, ಕೌಶಿಕ್ 100 ಮೀಟರ್ ಪ್ರಥಮ, ಯಶ್ವಿನ್ 800 ಮೀಟರ್ ಪ್ರಥಮ, ಸುಶಾಂತ್ ಎತ್ತರ ಜಿಗಿತ ತೃತೀಯ, ತುಷಾಂತ್ ತ್ರಿವಿಧ ಜಿಗಿತ ಪ್ರಥಮ, ಧನುಷ್ ಗುಂಡು ಎಸೆತ ಪ್ರಥಮ, ಯತೀಶ ಎತ್ತರ ಜಿಗಿತ ಪ್ರಥಮ, ಕೆ
ನಂದಿತಾ 800 ಮೀಟರ್ ದ್ವಿತೀಯ, ತನ್ವಿ ಉದ್ದ ಜಿಗಿತ ಪ್ರಥಮ, ಸಮೀರಾ ಚೆಸ್ ಪ್ರಥಮ, ಜ್ಯೋತಿಕಾ 200 ಮೀಟರ್ ದ್ವಿತೀಯ ಗುಂಡು ಎಸೆತ ದ್ವಿತೀಯ, ಶಾನ್ವಿ ರೈ ತ್ರಿವಿಧ ಜಿಗಿತ ಪ್ರಥಮ ಈಟಿ ಎಸೆತ ತೃತೀಯ, ಕೃತಿ 1500 ಮೀಟರ್ ತೃತೀಯ 3000 ಮೀಟರ್ ತೃತೀಯ, ಆಯಿಷಾ ಶಿಫಾನಾ 400 ಮೀಟರ್ ತೃತೀಯ ಉದ್ದ ಜಿಗಿತ ತೃತೀಯ, ವೈಷ್ಣವಿ 400 ಮೀಟರ್ ದ್ವಿತೀಯ 100 ಮೀಟರ್ ತೃತೀಯ 200 ಮೀಟರ್ ತೃತೀಯ, ಸಮೀಕ್ಷಾ 1500 ಮೀಟರ್ ದ್ವಿತೀಯ 3000 ಮೀಟರ್ ತೃತೀಯ ತ್ರಿವಿಧ ಜಿಗಿತ ದ್ವಿತೀಯ, ದೀಕ್ಷಿತಾ ಎತ್ತರ ಜಿಗಿತ ಪ್ರಥಮ 1500 ಮೀಟರ್ ತೃತೀಯ 3000 ಮೀಟರ್ ತೃತೀಯ, ಅರ್ಪಿತಾ ಜಿಟಿ ಉದ್ದ ಜಿಗಿತ ತೃತೀಯ ಎತ್ತರ ಜಿಗಿತ ತೃತೀಯ 100 ಮೀಟರ್ ದ್ವಿತೀಯ, ಮಾನ್ಯ 800 ಮೀಟರ್ ಪ್ರಥಮ 1500 ಮೀಟರ್ ಪ್ರಥಮ 3000 ಮೀಟರ್ ಪ್ರಥಮ ಒಟ್ಟು 15 ಅಂಕಗಳನ್ನು ಪಡೆದು ಚಾಂಪಿಯನ್ ಆಗಿರುತ್ತಾರೆ. ಸುರಕ್ಷಾ 100 ಮೀಟರ್ ಪ್ರಥಮ 200 ಮೀಟರ್ ಪ್ರಥಮ 400 ಮೀಟರ್ ಪ್ರಥಮ ಒಟ್ಟು 15 ಅಂಕಗಳನ್ನು ಪಡೆದು ಚಾಂಪಿಯನ್ ಆಗಿರುತ್ತಾರೆ. ರಮ್ಯಾ PS ಗುಂಡು ಎಸೆತ ಪ್ರಥಮ ಚಕ್ರ ಎಸೆತ ಪ್ರಥಮ ಈಟಿ ಎಸೆತ ಪ್ರಥಮ ಒಟ್ಟು 15 ಅಂಕಗಳನ್ನು ಪಡೆದು ಚಾಂಪಿಯನ್ ಆಗಿರುತ್ತಾರೆ. ಡಾಡ್ಜ್ಬಾಲ್ ಪ್ರಥಮ ಶಿವಾಜಿ ಮಂದಿರ ತಂಡದ ನಾಯಕಿ ಫಾಯಿಜಾ, ದ್ವಿತೀಯ ಭಗತ್ ಮಂದಿರ ತಂಡದ ನಾಯಕಿ ಭವಿಷ್ಯ, ಖೋ-ಖೋ ಪ್ರಥಮ ಕಲಾ ಮಂದಿರ ತಂಡದ ನಾಯಕಿ ಅನುಶ್ರೀ, ದ್ವಿತೀಯ ಸುಭಾಷ್ ಮಂದಿರ ತಂಡದ ನಾಯಕಿ ಮೇಘಶ್ರೀ, ಕಬಡ್ಡಿ ಪ್ರಥಮ ಕಲಾ ಮಂದಿರ ತಂಡದ ನಾಯಕಿ ಗೀತಾ, ದ್ವಿತೀಯ ಸುಭಾಷ್ ಮಂದಿರ ತಂಡದ ನಾಯಕಿ ಹವ್ಯಶ್ರೀ. ಅವಕಾಶಕ್ಕಾಗಿ ವಂದನೆಗಳು. ಇನ್ನು ಮುಂದೆ ಕಾಲೇಜು ವಿಭಾಗದ ಆಟೋಟ ಸ್ಪರ್ಧೆಗಳ ವಿಜೇತರುಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶಾರೀರಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ಗಣೇಶ್ ಸರ್ ಇವರು. ಬಹುಮಾನವನ್ನು ಶ್ರೀಯುತ ಗಣೇಶ್ ವಿದ್ಯರಾಡಿ ಇವರು ನೀಡಬೇಕಾಗಿ ವಿನಂತಿ. ಇನ್ನು ಮುಂದೆ ಬಹುಮಾನವನ್ನು ಕಾರ್ಯದರ್ಶಿಗಳು ನೀಡಿ ಬಹುಮಾನಗಳನ್ನು ಕಾರ್ಯದರ್ಶಿಯವರು ನೀಡಬೇಕಾಗಿ ವಿನಂತಿ. Very good morning to all. I am here with Islamic to read out the list of the winners, the games and marathon race on the 6th of Independence Day. Now I call upon the winners of the volleyball. Boys, first place goes to Yellow House and second place goes to Red House. In the girls section volleyball, first place goes to Blue House and second place goes to Red House. The winners of the throw ball boys section, first place goes to Red House and second place goes to Blue House. The winners of the girls section throw ball, first place goes to Blue House and second place goes to Red House. The winners of Kabaddi boys, first place goes to Yellow House and second place goes to White House. In the girls section Kabaddi, first place goes to Blue House and second place goes to White House. The winners of the Kho-Kho boys, first place goes to Blue House and second place goes to White House. The girls section Kho-Kho, first place goes to Red House and second place goes to Blue House. The winners of the tug of war boys section, first place goes to Red House and second place goes to Blue House. The winners of the girls section tug of war, first place goes to Blue House and second place goes to White House. The winners of the football boys section, the first place goes to Yellow House and second place goes to Blue House. The winners of the dodgeball
girls section. First place goes to Blue House and second place goes to Red House. Now I call upon the winners of the marathon race. First place goes to girls section, Harshita H, first HBS. Second place goes to Harshita G, first SCBA. Third place goes to Sharanya M, first HBS. Fourth place goes to Nirisha, first CBA. Fifth place goes to Kashmi, second SCBA. Sixth place goes to Nishmita US, second SCBA. In the boys section, first place goes to Harshit, first HBS. Second place goes to Harshit B, second HBS. Third place goes to Vishant VI, first HBA. Fourth place goes to Sujan Acharya, second HBA. Fifth place goes to Dhanush, second HBA. Sixth place goes to Avinash, second HBA. ಸಿರಾಯು ಫಸ್ಟ್ SCBA ಶಿವಮೊಗ್ಗದಲ್ಲಿ ನಡೆದ 6ನೇ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿ ಕಟ ಹಾಗೂ ಕುಮಿಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಪಾರ್ಟಿಸಿಪೇಟ್ ಮಾಡಿದ ಸ್ಪರ್ಧಾಳುಗಳು ಶ್ರೀಲಂಕಾ, ಬೆಂಗಳೂರು, ಶಿವಮೊಗ್ಗ, ಮಂಡ್ಯ, ಹರಿಯಾಣ, ಬೀದರ್ ಹಾಗೂ ಫೈನಲ್ನಲ್ಲಿ ಅಮೆರಿಕದ ಜೊತೆಗೆ ಕಾಂಪಿಟಿಷನ್ ಮಾಡಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಬಹುಮಾನವನ್ನು ವಿತರಿಸಿದ ಕಾರ್ಯದರ್ಶಿ ಅವರಿಗೆ ಧನ್ಯವಾದಗಳು. ಅವಕಾಶಕ್ಕಾಗಿ ಕಾರ್ಯಕ್ರಮದ ಮುಂದಕ್ಕೆ ಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ರಾಧಾಕೃಷ್ಣ ಕೆ. ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಬೇಕಾಗಿ ನಮ್ಮ ಸಂಸ್ಥೆಯ ಸದಸ್ಯರಾದ ಲಕ್ಷ್ಮೀನಾರಾಯಣ ಆತೂರು ಇವರಲ್ಲಿ ವಿನಂತಿ. ಮತ್ತೆ ಎಲ್ಲ ಒಮ್ಮೆ ಎದ್ದು ದಯವಿಟ್ಟು ಮೌನವಾಗಿ ಕುಳಿತುಕೊಳ್ಳಿ. ನೀವೆಲ್ಲರೂ ಬಹುಮಾನ ತೆಗೆದುಕೊಂಡ ಖುಷಿಯಲ್ಲಿದ್ದೀರಿ. ಈಗ ನಾನು ಮಾತನಾಡಿದರೆ ನಿಮಗೆ ಕೇಳಲಿಕ್ಕಿಲ್ಲ, ಹಾಗೆ ಎದ್ದು ನಿಲ್ಲಿಸಿದ್ರು. ಬಹುಮಾನವನ್ನು ಪಡೆದವರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಾವೆಲ್ಲ ಸಣ್ಣದಿರುವಾಗ ನೀವು ಸಣ್ಣದಾಗಿದ್ದಿರಿ. ಆಗ ನಮಗೆಲ್ಲ ಸ್ವಾತಂತ್ರ್ಯೋತ್ಸವ ಅಂದರೆ ಒಂದು ಮೆರವಣಿಗೆ ಹೋಗುದು, ಜೈಕಾರ ಹಾಕಿಕೊಂಡು ಮೆರವಣಿಗೆ ಹೋದರೆ ಮಾತ್ರ ಸ್ವಾತಂತ್ರ್ಯ. ಅವರಿಗೆ ದೇವರಲ್ಲಿ ಹೇಳಿದ್ರು ಮಳೆ ಬರೋದು ಬೇಡ ದೇವರೇ ಅಂತ. ಹಾಗಂತ ಇವತ್ತು ಮಳೆ ಬರಲಿಲ್ಲ, ನಮ್ಮಲ್ಲಿ ಮೆರವಣಿಗೆ ಮಾಡುವುದಿಲ್ಲ. ನಾನು ಬರ್ತಾ ಇರಬೇಕಿದ್ರೆ ಎಲಿಮೆಂಟರಿ ಶಾಲೆ ಮಕ್ಕಳು ಮೆರವಣಿಗೆ ಹೋಗ್ತಾ ಇದ್ರು. ಅಲ್ಲಿಗೆ ಸರಿ ಅಂತ ಅನ್ನಿಸೋದಿಲ್ಲ. ಸಣ್ಣ ಮಕ್ಕಳಿಗೆ ಮೆರವಣಿಗೆ ಬೇಕು, ಯಾಕಂದರೆ ಮಾರ್ಗದಲ್ಲಿ ಚಾಕ್ಲೇಟ್ ಕೊಡ್ತಾರೆ ಹೋಗ್ತಾರೆ ಮೆರವಣಿಗೆಯಲ್ಲಿ. ಆಮೇಲೆ ಜೈಕಾರ ಹಾಕುವುದು, ಅವರಲ್ಲಿ ಹೇಳಿಸುವುದು, ಇದೆಲ್ಲ ಬಹಳ ಖುಷಿಯ ವಿಷಯಗಳು. ಇವತ್ತು ನೀವು ಪ್ರೌಢಶಾಲೆಗೆ ಬಂದಿದ್ದೀರಿ, ಮೆರವಣಿಗೆ ಇಲ್ಲ ಅಂದರೆ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಕುಳಿತು ಒಳ್ಳೊಳ್ಳೆಯ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂದ ದಿವಸ. 79 ವರ್ಷಗಳು ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದೆ.
ವಿಶೇಷವಾಗಿ ಎಲ್ಲರೂ ಒಳ್ಳೊಳ್ಳೆಯ ನಮ್ಮ ಹವಾಲ್ದಾರರು, ನಿವೃತ್ತ ಹವಾಲ್ದಾರರು ಒಳ್ಳೆಯ ರೀತಿಯ ಭಾಷಣವನ್ನು ಮಾಡಿದ್ದಾರೆ. ನಮ್ಮ ಹಿರಿಯರು ನಮಗೆ ತಂದುಕೊಟ್ಟಂತಹ ಈ ಸ್ವಾತಂತ್ರ್ಯ, ಆಮೇಲೆ ನಮ್ಮ ಮನೆಯ ಹಿರಿಯರು ಈ ಸ್ವತಂತ್ರ ಭಾರತದಲ್ಲಿ ಅವರಿಗೆ ಒಂದಷ್ಟು ಭೂಮಿ ಸಿಕ್ಕಿದ್ದನ್ನು ಉಳಿಸಿಕೊಂಡು ಕೃಷಿ ಮಾಡಿ ಕಷ್ಟಪಟ್ಟು, ನಮ್ಮ ಮನೆಯವರು ಕಷ್ಟಪಟ್ಟು ನಮಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಋಣಿಗಳಾಗಿರಬೇಕು, ನಮ್ಮ ಸಂಸ್ಥೆಗೆ ನಾವು ಋಣಿಗಳಾಗಿರಬೇಕು. ಒಳ್ಳೆಯ ವಿದ್ಯೆಯನ್ನು ಪಡೆದು ನೀವೆಲ್ಲ ಈಗ ಇವತ್ತು ನಮ್ಮ ಸೇನೆಯಿಂದ ಬಂದಂಥವರು ಭಾಷಣ ಮಾಡಿದರು. ಇಷ್ಟು ಮಕ್ಕಳಲ್ಲಿ ಒಂದು 10 ಮಕ್ಕಳಾದರೂ ನಮ್ಮ ಮಕ್ಕಳು ಮುಂದಕ್ಕೆ ಸೇನೆಗೆ ಹೋಗುವಂಥ ಒಂದು ಅವಕಾಶ ಖಂಡಿತ ಇದೆ ಅಂತ ನಾನು ಭಾವಿಸ್ತೇನೆ. ನಮಗೆ ಈ ದೇಶದ ಸೇವೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ಅಂಥ ಅವಕಾಶವನ್ನು ನೀವು ನಾಳೆ ನಾನು ಹೀಗೆ ಆಗ್ತೇನೆ ಅನ್ನುವ ಒಂದು ಗುರಿಯನ್ನು ನೀವು ಇಟ್ಕೊಂಡು ಇನ್ನು ನಮಗೆ ಸಾಧ್ಯ ಇಲ್ಲ. ನೀವು ನಾಳೆ ಇವತ್ತು ಆಗ್ತೇನೆ ಅಂತ ನೀವು ಸಂಕಲ್ಪ ಮಾಡಿಕೊಂಡ್ರೆ, ಆ ಕಡೆಗೆ ನೀವು ಯೋಚನೆ ಮಾಡಿದರೆ, ಪ್ರಯತ್ನ ಮಾಡಿದರೆ ನೀವು ಆ ಒಂದು ಗುರಿಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಈ ಸ್ವಾತಂತ್ರ್ಯೋತ್ಸವ ದಿವಸದಂದು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಧಾಕೃಷ್ಣ KS ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವಂತಹ ಇವತ್ತಿನ ಧ್ವಜಾರೋಹಣವನ್ನು ಮಾಡಿದಂತಹ ಶ್ರೀಯುತ ಗಣೇಶ್ ಕಿಂಜರಡಿಯವರೇ, ಅದೇ ರೀತಿ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಅವರೇ, ನಮ್ಮ ವಿದ್ಯಾರ್ಥಿ ಸಭಾದ ಸದಸ್ಯರಾದಂತಹ ಲಕ್ಷ್ಮೀನಾರಾಯಣರೇ, ಅದೇ ರೀತಿ ಅವರೇ, ಮುಖ್ಯೋಪಾಧ್ಯಾಯರೇ, ಎಲ್ಲ ಉಪನ್ಯಾಸಕ ಶಿಕ್ಷಕ ವೃಂದದವರೇ ಮತ್ತು ವಿದ್ಯಾರ್ಥಿಗಳೇ, ನಿಮ್ಮನ್ನೆಲ್ಲ ನಮ್ಮ ಗಣೇಶ್ ಕಿಂಜರಾಡಿ ನಿವೃತ್ತ ಭೂಸೇನಾ ಹವಾಲ್ದಾರ್ ಅವರು ಮಾತಾಡುವಾಗ ಉಲ್ಲೇಖಿಸಿದರು. ಭಾರಿ ಖುಷಿಯಾಗಿ ನನಗೆ, ಭವಿಷ್ಯ ಭಾರತದ ಕನಸನ್ನು ಹೊತ್ತ ವಿದ್ಯಾರ್ಥಿಗಳೇ, ಭಾರಿ ಒಂದು ಒಳ್ಳೆಯ ಮಾತು. ಯಾಕಂದರೆ ನೀವೆಲ್ಲ ಭಾರತದ ಭವಿಷ್ಯತ್ತಿನ ಬಗ್ಗೆ, ಭವಿಷ್ಯ ಭಾರತದ ಬಗ್ಗೆ ಚಿಂತಿಸಲಿಕ್ಕಿರುವ ಒಂದು ಕನಸನ್ನು ಹೊತ್ತವರು, ಭವಿಷ್ಯ ಭಾರತವನ್ನು ನಿರ್ಮಿಸಲಿಕ್ಕಿರುವವರು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಆಗಬೇಕು. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಾನು ತಿಳ್ಕೊಂಡ ಮಟ್ಟಿಗೆ ನಾವೆಲ್ಲರೂ ಕೂಡ ಸ್ವತಃ ಬುದ್ಧಿವಂತರಾಗಬೇಕು, ನಮ್ಮನ್ನು ನಾವು ಉದ್ಧರಿಸುವಂತರಾಗಬೇಕು. ನಾವು ಭಾರತದ ಮುಂದುವರಿದ ಭಾರತವನ್ನು ಕಟ್ಟುವಲ್ಲಿ ನಾವು ಸಕ್ರಿಯರಾಗಿ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಅಂದರೆ ನಾವು ಉದ್ಧಾರ ಆಗಬೇಕು. ನಾವು ಉದ್ಧಾರ ಆದರೆ, ಪ್ರತಿಯೊಬ್ಬರು ಉದ್ಧಾರ ಆದರೆ, ಭಾರತದ ಪ್ರಜೆಗಳು ಉದ್ಧಾರ ಆದರೆ ಭಾರತವೇ ಉದ್ಧಾರ ಆದ ಹಾಗೆ ಅಂತ ನಾನು ತಿಳ್ಕೊಳ್ಳು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಉದ್ಧಾರ ಆಗದೆ, ಭಗವದ್ಗೀತೆಯಲ್ಲಿ ಕೂಡ ಅದನ್ನು ಹೇಳಿದ್ದಾರೆ, ಉದ್ಧರೇ ಆತ್ಮನಾತ್ಮಾನಂದ. ಅಂದರೆ ನಮ್ಮ ಉದ್ಧಾರವೇ ಒಟ್ಟು ದೇಶದ ಜಗತ್ತಿನ ಉದ್ಧಾರಕ್ಕೆ ಮೂಲ ಕಾರಣ ಅಂತ ಹೇಳಿದ್ದಾರೆ. ಅದೇ ರೀತಿ ಮಕ್ಕಳೇ, ನೀವು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದ ಉದ್ಧಾರದ ಕಡೆಗೆ ಚಿಂತಿಸಬೇಕು. ಅದುವೇ ಭಾರತದ ಸ್ವತಂತ್ರ ಭಾರತದ ಒಂದು ಮೂಲ ತತ್ವ. ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ನಾವೇನೋ ಮಾಡ್ತಾ ಇದ್ದರೆ ಅದು ಸ್ವಾತಂತ್ರ್ಯದ ಸತ್ಪ್ರಯೋಜನ ಆಗುವುದಿಲ್ಲ. ಭಾರತದ ನಿರ್ಮಾಣ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಆಗಬೇಕು ಅಂತ ನಾನು ಹೇಳಬೇಕು. ಪ್ರತಿಯೊಬ್ಬರೂ ಉದ್ಧಾರ ಆದರೆ ಏನಿಲ್ಲ, ಉದ್ಧಾರ ಆಗಲಿಕ್ಕೆ ಎಲ್ಲವೂ ಭಾರತವೇ, ದೇಶವೇ, ಜಗತ್ತೇ ಉದ್ಧಾರ ಆದಾಗೆ ಆಗ್ತದೆ. ಎಲ್ಲಿದ್ದರೂ ರಾಮಾಯಣದಲ್ಲಿ ಶ್ರೀರಾಮ ಹೇಳಿದ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಗತಿ ಗರೀಯಸಿ ಅಂತ. ಯಾವುದಿದ್ರೂ ನಾವು ಭಾರತದ ಬಗ್ಗೆ ಚಿಂತಿಸಬೇಕು, ನಮ್ಮ ಜನ್ಮಭೂಮಿಯ ಬಗ್ಗೆ ಚಿಂತಿಸಬೇಕು. ನಮ್ಮ ಗ್ರಾಮವೋ, ಜಿಲ್ಲೆಯೋ, ರಾಜ್ಯವೋ, ದೇಶ
ದೇಶವೋ ಅದರ ಬಗ್ಗೆ ಚಿಂತಿಸ್ತಾ ಅದಕ್ಕೊಂದಷ್ಟು ನಮ್ಮ ಸಮಯಗಳನ್ನು ನಾವು ಯಾವುದೇ ಅದನ್ನೇ ನಮ್ಮ ನಿವೃತ್ತ ಹವಾಲ್ದಾರರು ನಾವು ಯಾವುದೇ ಹುದ್ದೆಯಲ್ಲಿ ಎಲ್ಲೇ ಇರಲಿ ಒಂದು ಸೇವಾ ಮನೋಭಾವನೆಯಲ್ಲಿ ಹಣದ ಮುಖ ನೋಡಬೇಡಿ ಅಂತ ಹೇಳಿರೋದು ಭ್ರಷ್ಟಾಚಾರ ಮುಕ್ತ ಭಾರತದ ಮೂಲತತ್ವ ಅವರು ಹೇಳಿದ್ದು. ನಾವು ಗುಣವಂತರಾಗಬೇಕು, ಗುಣವಂತರಾದರೆ ಹಣ ತನ್ನಿಂದಾಗಿ ನಮಗೆ ಸೇರ್ತದೆ, ಗೌರವಗಳು ಸೇರ್ತವೆ, ಎಲ್ಲವೂ ಕೂಡ ಆಗ್ತದೆ. ಆಗಲೇ ಭ್ರಷ್ಟಾಚಾರ ಮುಕ್ತ ಭಾರತವೋ ಸತ್ಪ್ರಜೆಗಳಿಂದ ಕೂಡಿದ ಭಾರತವೋ ಅಥವಾ ಭಾರತದ ಉದ್ಧಾರವೇ ಅದರಲ್ಲಿ ಅಡಗಿದೆ. ಪ್ರತಿಯೊಬ್ಬನ ಜೀವನ ಉತ್ತಮವಾದರೆ ಅದು ಭಾರತದ ಉದ್ಧಾರವೇ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಅದೇ ಜಗತ್ತಿನ ನಿಯಮ ಕೂಡ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಸಾಗಬೇಕು. ಆ ಚಿಂತನೆಗಳನ್ನು ನೀವು ಮೈಗೂಡಿಸಿಕೊಂಡು ಇವತ್ತಿನಿಂದಲೇ ಆ ತರದ ಜೀವನದ ಕನಸನ್ನು ಹೊತ್ತು ಮುಂದಕ್ಕೆ ಸಾಗಬೇಕು ಅಂತ ನಿಮಗೆಲ್ಲರಿಗೆ ಹೇಳ್ತಾ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಇನ್ನೊಮ್ಮೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ. ಈ ಸಲ ನಮ್ಮಲ್ಲಿ ಈಗ ಈ ಪ್ರೈಸ್ ತಗೊಂಡವರನ್ನು ನೋಡಿ ಲಕ್ಷ್ಮೀನಾರಾಯಣ ಹೇಳಿದಾಗೆ ತುಂಬ ಸಂತೋಷ ಆಯಿತು. ನಮ್ಮಲ್ಲಿ ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ಎಲ್ಲ ವಿಭಾಗದಲ್ಲಿ ಈಗ ಪೇಟೆಗಳಲ್ಲೆಲ್ಲ ಹೋದರೆ ಬೇರೆ ಬರವಣಿಗೆ, ಪುಸ್ತಕ, ಬುದ್ಧಿವಂತ ಇಂಥದ್ರಲ್ಲಿ ಮಾತ್ರ ಬುದ್ಧಿವಂತ ಮಕ್ಕಳು ಇರ್ತಾರೆ. ನಮ್ಮಲ್ಲಿ ಎಲ್ಲ ಕ್ರೀಡೆಗಳಿರ್ಬೋದು, ಖೋ ಖೋ, ಕಬಡ್ಡಿ, ಏನೆಲ್ಲ ಕ್ರೀಡಾ ಚಟುವಟಿಕೆಗಳುಂಟು ಅದರಲ್ಲಿ ಎಲ್ಲರಲ್ಲಿ ಕೂಡ ನೀವು ಎತ್ತಿದ ಕೈ ಉಳ್ಳವರಾಗಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಎಲ್ಲ ಯಾವ ಶಾಲೆಗಳಲ್ಲಿ ಹೋದರೂ ರಾಮಕುಂಜದವರಿಗೆ ಒಂದು ಉನ್ನತ ಸ್ಥಾನ ಇದೆ. ಅದೇ ರೀತಿ ಈ ಸಲ ನಮ್ಮ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ಈ ಮೈಸೂರು ಡಿವಿಷನ್ ಇದ್ದು ನಮ್ಮ ವಿಭಾಗ ಮಟ್ಟದ ಅಂದರೆ 8 ಜಿಲ್ಲೆಗಳ ವಿಭಾಗ ಮಟ್ಟದ ಈ ಕಬಡ್ಡಿ ಪಂದ್ಯಾಟ ಕಾರ್ಯಕ್ರಮ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಗ್ರೌಂಡಿನಲ್ಲಿ ಭಾರಿ ಅದ್ದೂರಿಯಿಂದ ಸೆಪ್ಟೆಂಬರ್ 27-28ಕ್ಕೆ ನಡೆಯಲಿಕ್ಕಿದೆ. ಅದರೊಂದಿಗೆ ಕಲ್ಚರಲ್ ಪ್ರೋಗ್ರಾಮ್ಗಳು, ಆಳ್ವಾಸ್ನವರ ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಡೆಯಲಿಕ್ಕಿದೆ. ಒಂದು ದಿವಸ ಸಂಜೆ ಈ ಒಟ್ಟು 2 ದಿವಸದ ಕಾರ್ಯಕ್ರಮ. ನೀವೆಲ್ಲರೂ ಕೂಡ ಆಗ ಶಾಲೆಗಳಿಗೆ ರಜೆ ಇರ್ತದೆ, ಆದರೂ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಭಾಗವಹಿಸಬೇಕು. ಆ ದಿವಸಗಳಲ್ಲಿ ನಮ್ಮ ಉದ್ಯೋಗ ಮೇಳದ ಥರ ಸೈನ್ಸ್ ಮೇಳ, ಉದ್ಯೋಗ ಮೇಳದ ಥರದ ಕಾರ್ಯಕ್ರಮಗಳಿದೆ. ಅದರೊಟ್ಟಿಗೆ ಫುಡ್ ಫೆಸ್ಟ್ ಅಂತೇಳಿ ನಿಮಗೆಲ್ಲ ಬೇಕಾದ ಆಹಾರ, ತಿಂಡಿ, ತಿನಿಸುಗಳೆಲ್ಲ ಇಲ್ಲೇ ಸಿಗ್ತವೆ. ಅದರಲ್ಲಿ ಎಲ್ಲರೂ ಕೂಡ ರಜೆಯಲ್ಲಿ ಎಲ್ಲಿಯಾದರೂ ಬೇರೆ ಕಡೆಗೆ ಹೋದರೂ ಆ ದಿವಸಗಳಲ್ಲಿ ನೀವಿದ್ದು ಸ್ವಯಂ ಸೇವಕರಾಗಿ ಕೂಡ ಇರಬೇಕು, ಅದರಲ್ಲಿ ಭಾಗವಹಿಸಬೇಕು. ಅದರ ಒಟ್ಟಿಗೆ ಮನೆಯಿಂದ ತಂದೆ ತಾಯಿಯನ್ನು ಕರ್ಕೊಂಡು ಬಂದು ಫುಲ್ ಇನ್ವಾಲ್ವ್ಮೆಂಟ್, ಅಂದರೆ ಇಲ್ಲಿ ಒಂದು ಜಾತ್ರೆಯ ಥರದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಇವತ್ತಿನಿಂದಲೇ ಅದನ್ನು ಹೇಳಬೇಕು. ಆ ದಿವಸಗಳಲ್ಲಿ ಎಲ್ಲರೂ ಕೂಡ ಇಲ್ಲಿದ್ದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ನಿವೃತ್ತ ಸೇನಾಧಿಕಾರಿ ಗಣೇಶ್ ಬಿದ್ರಾಡಿ ಅವರು ಮೊದಲಿಗೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಊರಿಗೆ ಬಂದು ಒಂದು 4-5 ವರ್ಷ ಆಯಿತು ಅಲ್ವಾ, 10 ವರ್ಷ ಆಯಿತು. ಅವರನ್ನು ನಾವು ಅದರ ಮೊದಲೇ ಗುರುತಿಸಿ ಕರೆಯಬೇಕಿತ್ತು. ಉತ್ತಮವಾಗಿ ಮಾತಾಡಿದರೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಅದೇ ರೀತಿ ನಮ್ಮಲ್ಲಿ ಸಕ್ರಿಯವಾಗಿ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಅಭಿನಂದಿಸ್ತಾ ಎಲ್ಲರಿಗೂ ಇನ್ನೊಮ್ಮೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಭಾ ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿದ್ದೇವೆ. ಇನ್ನು ಮುಂದೆ ಧನ್ಯವಾದ ನೆರವೇರಿಸಬೇಕಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಚಂದ್ರಶೇಖರ ಕೆ ಇವರಲ್ಲಿ ವಿನಂತಿ. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ
ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ. ಇವತ್ತು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಬಂದು ಮಿಲಿಟರಿ ಅಂದ್ರೆ ಹಾಗೆ 9 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಸರಿಯಾಗಿ 9 ಗಂಟೆಗೆ ಬಂದಿದ್ದಾರೆ. 9 ಗಂಟೆಗೆ ಬಂದು ಧ್ವಜಾರೋಹಣವನ್ನ ನೆರವೇರಿಸಿದವರು ನಮ್ಮ ನಿವೃತ್ತ ಭೂಸೇನೆಯ ಹವಾಲ್ದಾರ್ ಗಣೇಶ್ ಇವರು ಈ ಸಂಸ್ಥೆಯ ಬಗ್ಗೆ ಮೊದಲಿನಿಂದಲೇ ಅಪಾರವಾದ ಗೌರವವನ್ನು ಇಟ್ಟುಕೊಂಡಿದ್ದವರು. ಸುಳ್ಯದಲ್ಲಿರುವಾಗ ರಾಮಗುಂಜದ ಬಗ್ಗೆ ನಾನು ಸಾಕಷ್ಟು ತಿಳಿದಿದ್ದೆ ಅಂತ ಬಂದಾಗ ಹೇಳಿದರು. ಅಂತಹ ಓರ್ವ ನಿವೃತ್ತ ಯೋಧ ಮತ್ತು ಈಗ ಪ್ರಗತಿಪರ ಕೃಷಿಕ ವಿದ್ಯಾರ್ಥಿಗಳಿಗೆ ಬಹಳ ಮನಮುಟ್ಟುವ ರೀತಿಯಲ್ಲಿ ಭವಿಷ್ಯದ ಭಾರತದ ಬಗ್ಗೆ ಕೂಡ ಒಂದು ಕಲ್ಪನೆಗಳನ್ನ ಬಿತ್ತಿದ್ದಾರೆ. ಶ್ರೀಯುತ ಗಣೇಶ್ ಬಿದರಾಡಿ ಇವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಸಭಾಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮದೇ ಸಂಸ್ಥೆ, ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ರಾಧಾಕೃಷ್ಣ KS ಅವರು ಕೂಡ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವಿದ್ಯಾರ್ಥಿಗಳು ಭವಿಷ್ಯವನ್ನ ಹೇಗೆ ರೂಪಿಸಿಕೊಳ್ಳಬೇಕು, ಏನೆಲ್ಲ ಮೌಲ್ಯಗಳನ್ನು ಹೊಂದಿರಬೇಕು ಎನ್ನುವುದರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಶ್ರೀಯುತ ರಾಧಾಕೃಷ್ಣ KS ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಇದ್ದಾರೆ. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಉಮೇಶ್ ಅವರು ಇದ್ದಾರೆ. ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಸತೀಶ್ ಭಟ್ ಇದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ